ಪರೀಕ್ಷೆ ಹತ್ತಿರವಿದೆ. ಈ ಹಿಂದೆ ಕಡಿಮೆ ಮಾರ್ಕ್ಸ್ ತೆಗೆದಿದ್ಯಾ? ಹೀಗಾಗಿ ಈ ಸಲ ಚೆನ್ನಾಗಿ ಓದು ಅಂತ ಅಮ್ಮ ಹೇಳಿದ್ಲು. ಆದ್ರೆ ಮೊಬೈಲ್ ಹಿಡಿದಿದ್ದ ಮಗಳು ಇಷ್ಟಕ್ಕೆ ಕೋಪ ಮಾಡಿಕೊಂಡಿದ್ಲು. ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡವಳೆ ಘೋರ ನಿರ್ಧಾರವನ್ನ ತೆಗೆದುಕೊಂಡಿದ್ಲು. SSLC ಓದುತ್ತಾ ಇದ್ದಂತಹ ಬಾಲಕಿಗೆ ಮೊಬೈಲ್ ಬಳಸೋದು ಬಿಟ್ಟು ಓದು ಅನ್ನುವಂಥದ್ದೇ ದೊಡ್ಡ ತಪ್ಪಾಯ್ತಾ ಅನ್ನುವಂಥ ಒಂದು ಅನುಮಾನ ಕಾಡುವಂಥದ್ದು. ಮೊಬೈಲ್ ಬಿಟ್ಟು ಓದು ಎಂದು ಹೇಳಿದ್ದೆ ತಪ್ಪಾಯ್ತಾ? 20ನೇ ಮಹಡಿಯಿಂದ ಬಿದ್ದು SSLC ವಿದ್ಯಾರ್ಥಿನಿ ಆತ್ಮಹತ್ಯೆ. ಈಕೆ ಹೆಸರು ಆವಂತಿಕ. ಮಧ್ಯಪ್ರದೇಶ ಮೂಲದ ಲಕ್ಷ್ಮೀಕಾಂತ್ ಮತ್ತು ನಮ್ರತಾ ದಂಪತಿಯ ಪುತ್ರಿ. ವಯಸ್ಸಿನ್ನೂ 15. ಖಾಸಗಿ ಶಾಲೆಯಲ್ಲಿ SSLC ಓದ್ತಿದ್ಲು. ಕಾಡುಗೋಡಿ ವ್ಯಾಪ್ತಿಯ ಕನ್ನಮಂಗಲ ಅಸೆಟ್ ಮಾರ್ಕ್ಸ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ಲು. ಆದರೆ ಕೋಪ, ಹಠ, ಮೊಬೈಲ್ ಹುಚ್ಚು. ತಾಯಿ ಮೊಬೈಲ್ ಅನ್ನ ಹೆಚ್ಚಾಗಿ ಬಳಸಬೇಡ, ಓದೋದ್ರ ಕಡೆ ಗಮನ ಕೊಡು ಅಂದಿದ್ದಕ್ಕೆ 20ನೇ ಫ್ಲೋರ್ನಿಂದ ಜಿಗಿದು ಆವಂತಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸದರಿ ಘಟನೆಗೆ ಸಂಬಂಧಪಟ್ಟಂತೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸಿರುತ್ತಾರೆ. ತಾಯಿಯವರು ಓದ್ತಾ ಇರಲಿಲ್ಲ, ಅದಕ್ಕೆ ಸರಿಯಾಗಿ ಓದು ಅಂತ ಹೇಳಿದರು. ಅದೇ ಕಾರಣಕ್ಕೆ ಇಮಿಡಿಯೇಟ್ಲಿ ಬಾಗಿಲು ಹಾಕ್ಕೊಂಡು ಕಿಟಕಿಯಿಂದ ಬಿದ್ದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಈ ಘಟನೆ ನಡೆದಿದೆ. ಹಿಂದಿನ ಪರೀಕ್ಷೆಯಲ್ಲಿ ಆವಂತಿಕ ಕಡಿಮೆ ಅಂಕ ಪಡೆದಿದ್ದಂತೆ. ಇದೇ ತಿಂಗಳ 15ಕ್ಕೆ ಮತ್ತೊಂದು ಎಕ್ಸಾಮ್ ಇತ್ತು. ಪುಸ್ತಕ ತೆರೆದಿಟ್ಟುಕೊಂಡಿದ್ದ ಆವಂತಿಕ ಓದೋ ಬದಲು ಮೊಬೈಲ್ ನೋಡ್ತಿದ್ದಂತೆ. ಹೀಗಾಗಿ ಬೆಳಗ್ಗೆ ತಾಯಿ ಎಕ್ಸಾಮ್ ಇದೆ, ಮೊಬೈಲ್ ಬಿಟ್ಟು ಓದೋದ್ರ ಬಗ್ಗೆ ಮೊದಲು ಗಮನ ಕೊಡು ಅಂತ ಬುದ್ಧಿವಾದ ಹೇಳಿದ್ರಂತೆ. ಅಷ್ಟಕ್ಕೆ ಕೋಪಗೊಂಡು ರೂಮ್ ಬಾಗಿಲು ಹಾಕಿಕೊಂಡಿದ್ದಾಳೆ. ಹಾಗೆ ರೂಮ್ ವಿಂಡೋ ತೆರೆದು 20ನೇ ಮಹಡಿಯಿಂದ ಜಿಗಿದಿದ್ದು ಅಪಾರ್ಟ್ಮೆಂಟ್ ರೋಡ್ ಮಧ್ಯೆ ಬಿದ್ದಿದ್ದಾಳೆ. ಪರಿಣಾಮ ಸ್ಥಳದಲ್ಲೇ ತೀವ್ರ ರಕ್ತಸ್ರಾವವಾಗಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಕಾಡುಗೋಡಿ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ವೈದೇಹಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಒಡಿಶಾದ ಖ್ಯಾತ ರ್ಯಾಪರ್ ಬೆಂಗಳೂರಲ್ಲಿ ಆತ್ಮಹತ್ಯೆ. ಇನ್ನು ಒಡಿಶಾದ ಖ್ಯಾತ ರ್ಯಾಪರ್ ಅಭಿನವ್ ಸಿಂಗ್ ಬೆಂಗಳೂರಿನ ಕಾಡುಬೀಸನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ವಿಷ ಸೇವಿಸಿ ಪ್ರಾಣ ಬಿಟ್ಟಿದ್ದಾನೆ. ಪತ್ನಿ ಕಿರುಕುಳದಿಂದ ಆತ್ಮಹತ್ಯೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಗದೀಶ್, TV9 ಬೆಂಗಳೂರು.